ಅಲ್ಲ ಈ ತಿಂಗಳು ಬಡ್ಡಿನೂ ಕೊಡನೇನಿಲ್ಲ ತಮಗೆ. ಏ ಬೇಡ ಸುಮ್ಮನಿರು, ಈ ತಿಂಗಳು ಯಾರು ಬಡ್ಡಿ ಕೊಟ್ಟಿಲ್ಲ. ಎಲ್ಲನ ಈಗೆಲ್ಲನ ಕಡಲೆ ಗಿಡ ಹೂವು ಹಾಕ್ತಾ ಇದ್ದಾರಲ್ಲ, ಅದಕ್ಕೆ ಊರಾಗೆ ಯಾರು ಕೊಟ್ಟಿಲ್ಲ ಇಲ್ಲ ಅಂತ ಹೇಳಿ ವಾಲಪಲ್ಲ ಗೇಸ್ಬೇಕು ಅಂತ ಇಕ್ಕೊಂಡವ್ರೆ. ಅದಕ್ಕೇನೆ ಕಡಲೆ ಬೀಜದೆಲ್ಲ ಬೆಳೆ ಬಂದಮೇಲೆ ಕೊಡ್ತಾರೆ. ಈ ತಿಂಗಳು ಯಾರು ಕೊಟ್ಟಿಲ್ಲ. ಬೇಡತ್ಲ ಹೋದ್ರು ಹೋಗಲಿ ಒಂದು ತಿಂಗಳು ಬಡ್ಡಿ ಅಂತ ಹೇಳಿ ಸುಮ್ಕಾದೆ. ಮುಂದಿನ ತಿಂಗಳು ಕೊಡಿಸ್ತೀನಿ ಸುಮ್ಕಿರಮ್ಮ ಅಂತ ಹೇಳಿ ಏನೋ ಒಂದು ಹೇಳು ಅಷ್ಟೇನಿ. ಅವಳಿಗೆ ಗೊತ್ತಾಗಲ್ವಲ್ಲ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅಂತ. ನಾ ಬೇರೆ ಊರಾಗಲ್ಲ ಕೊಟ್ಟಿರೋದು, ಅವಳಿಗೆ ಗೊತ್ತಾಗಲ್ಲ. ಬತ್ತಾಳೆ ಈಗ. ನಾನು ಅವಾಗಲೇ ಹೋಗಿದ್ದೆ, ಬತ್ತಿನ ಕಣಕ್ಕೆ ಹೊಲ್ಟಿದ್ದೀನಿ ಅಂದು ಈಗಲಾಗ ಬತ್ತಾಳೆ ಹಂಗಂತ ಹೇಳನ್ ಸುಮ್ಕಿರ. ಅಲ್ಲ ಕಣೆ, ಅವ್ನು ನಮ್ಮನ್ನು ಕೊಡ್ಕ ಆತ ಹೋದ್ ನಮ್ಮ ಬಾರಿನ ಕಡಿಕಿ ಏನು ಕೊಡ್ದು ಬರೋಕೆ ಹೋದ್ನೋ ಏನೋ. ಸುಮ್ಕಿರ, ಒಂದು ಯಾವಾಗಲೂ ಇದ್ದಿದ್ದೇನೆ. ಅವ್ನು ತಲೆ ಕೆಡಿಸ್ಕೊಬೇಡ. ಅವ್ನು ಹಂಗೆ ಮತ್ತೆ ಸುಮ್ಮನೆ ಬೆಂಗ್ಳೂರು ಕಡೆಗೆ ಹೋದ್ರೆ ಅಲ್ಲಿ ಹಂಗಾನ ಕುಡ್ದು ಓಲ್ಡಾಡ್ಲೇಳು, ಅಲ್ಲೇನು ಯಾರು ನೋಡಲ್ಲ. ಇಲ್ಲಿ ಬಂದಾಗ್ಲೇನೇನಿ ಸುಮ್ಮನೆ ಬೆಂಗ್ಳೂರು ಕಡೆಗೆ ಹೋಗ್ತಾನೆ ಅವನೆಲ್ಲನ. ಬಂದವನು ಏನೋ 2 ದಿನ ರಾಜ್ಯ ಐತೆ ಅಂತ ಹೇಳಿ ನಾಳೆಗೆ ಹೋಗ್ತಾನೆ ಸುಮ್ಕಿರು. ನಾಳೆಗೆ ಹೋಗ್ತಾನೆ, ಆಮೇಲೆ ಯಾರು ಇರಲ್ಲ. ನಾವೇನು ತಲೆ ಕಿಕ್ಕೊಂಡಿಲ್ಲ. ನಾವು ಸುಮ್ಮನೆ ಬಡ್ಡಿ ದುಡ್ಕೊಂಬದು ನೋಡ್ಬೇಕಷ್ಟೇ ನಾವು. ಅವನೇ ಸುಮ್ಮನೆ ನಾನು ದುಡ್ದು 10-15 ಸಾವಿರ ದುಡಿತಾನೆ, ಅದನ್ನೆಲ್ಲ ಕಳೀತಾನೆ. ಹೋಗಿ ದುಡ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡಿರ್ತಾನೆ. ಹೇಳೋಕ್ಕಾಗಲ್ಲ. ಅಲ್ಲಿ ಹೇಳಿ ರೋಸ್ ಎದಿವೆ ಅಂದಮೇಲೆ ಕೈ ಬಿಟ್ಟಾಗ ಸುಮ್ಮನೆ ಆಗ್ಬೇಕಂತ ನೆಲನ ಕುಡ್ದು ನನ್ನ ಮಕ್ಕಳ ನೆಲನ. ಅಲ್ಲ ಕಣೆ, ಅವನೊಬ್ಬ ಇನ್ನೂ ನ್ಯಾಯದಾನ ಆಗಿದ್ರೆ ನಾವು ಹೆಂಗೆ ಇನ್ನೂ ಚೆನ್ನಾಗಿ ದುಡ್ಡು ಮಾಡಿ ಇನ್ನೂ ಚೆಂದಾಗಿ ಬಡ್ಡಿ ಕೊಡ್ಬೋದಾಗಿತ್ತು ಊರಾಗೆಲ್ಲನ. ಅವನೊಬ್ಬ ನ್ಯಾಯದಾನ ಆಗಿಲ್ವಲ್ಲಿ, ಅವ್ನು ದುಡ್ದಿರೋದು ಇಕ್ಕೊಂಡು ಕೊಡ್ರಪ್ಪ ಯಾರು ನನ್ನ ಬಡ್ಡಿ ಕೊಡ್ರಿ ಅಂತ ಹೇಳಿದ್ರೆ ಕೊಡ್ಬೋದಾಗಿತ್ತು. ಅಯ್ಯೋ ಅವ್ನು ಬಡ್ಡಿ ಕೊಡೋದು ಬೇಡ. ಅವ್ನು ದುಡ್ದು ಅವ್ನು ಇಕ್ಕೊಂಡ್ರೆ ಸಾಕಾಗೈತಿ. ಕುಡಿಲಿಲ್ಲ ಅಂದರೆ ಅಷ್ಟೇ ಸಾಕಾಗೈತಪ್ಪ. ಮಟ್ಟಿಗೆ ಎತ್ತನ ತಿನ್ಕೊಂಡು ನಮ್ಗೆ ಅವ್ನು ಒಂದೇನೆ ಇರೋನ ಹಬ್ಬ ಆದ್ರೂ ನಮ್ದು ಇಂಥ ಬಾಳು ಏನು ಮಾಡ್ತೀಯತ್ತ. ಅವನು ಇಲ್ಲಿ ಇದ್ದಿದ್ರೆ ಇನ್ನು ಮರ್ಯಾದೆ ಇರ್ತಿರ್ಲಿಲ್ಲ ನಮಗೆ. ಅವ್ನು ಹೆಂಗೆ ಬೆಂಗ್ಳೂರು ಕಡೆಗೆ ಹೋಗಿರೋಕ್ಕೆ ವಾಸಿ ಆಗೈತಿ. ಅಲ್ಲ ಕಣಕ್ಕ, ಮಗ ಬಂದವನಂತೆ ಯಾಕ? ನಮ್ಮ ಅವ್ನು ಬೆಂಗಳೂರಿಂದ ಬಂದರೆ ಹಂಗೇನೆ ಕುಡ್ದು ಇಲ್ಲೆಲ್ಲ ಓಡಾಡಿ ದುಡ್ಡು ಖಾಲಿ ಆಗ್ತಿದ್ದಂಗೆ ಹೋಗ್ತಾರೆ. ನಾಳೆಗೆ ಹೋಗ್ತಾರೆ ನೋಡು. 2 ದಿನ ಕುಡ್ದು ಮಜಾ ಮಾಡ್ಬಿಟ್ಟವನಿ. ನೋಡಿ ನೀವು ಹೆಂಗೆ ಬುದ್ಧಿವಂತರ ಗಂಡ ಹೆಂಡತಿ ಇಬ್ರು ಬಡ್ಡಿ ಕೊಟ್ಕೊಂಡು ದುಡ್ಡು ಕುಡುಕ್ತೀರಾ. ಆದರೆ ನನ್ನ ಮಗ ನೋಡಿರ ಹಂಗೆ ಮಾಡ್ತಾನೆ. ಅವ್ನಿಗೆ ಯಾಕೆ ಬುದ್ಧಿ ಇಲ್ಲ? ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಬುದ್ಧಿವಂತಿಕೆಯಿಂದ ನಮಗಾಗಿ ಮಾಡ್ತಾರಲ್ಲ, ಯಾಕಾಗಿ ಮಾಡ್ತಾರೆ ಅಂತ ಸ್ವಲ್ಪನಾದರೂ ಅರ್ಥ ಮಾಡ್ಕೊಂಬಲ್ವಲ್ಲ ನನ್ನ ಮಗ. ಅವನ ಹಬ್ಬ ನ್ಯಾಯದಾನ ಆಗಿದ್ರೆ ಲತಮ್ಮ ನಮ್ಮ ಲೆವೆಲ್ಲೇ ಚೇಂಜ್ ಆಗೋದು. ಅವನ ಹಬ್ಬ ಕುಡಿತಿರೋದ್ರಿಂದ ನಮ್ಗೆ ಇವಾಗ ಇಲ್ಲೊತ್ತಲ್ಲ ನಾವು ಕಣಿ. ನಮಗೇನೇನು ಬಂದಿಲ್ಲ. ಹೆಂಗೆ ನೋಡಿ ಬಡ್ಡಿ ಕೊಟ್ಕೊಂಡು ನಾವು ಹೆಂಗೆ ಇದ್ದೀವಿ. ನಾವು ಯಾರು ಅಡಿಕೆ ತೋಟ ತೆಂಗಿನ ತೋಟ ಇರೋರೂ ಇರಲ್ಲ. ಹಂಗೆ ನಾವು ಹಂಗೆ ಇದ್ದೀವಿ ಬಡ್ಡಿ ಕೊಟ್ಕೊಂಡು ಗಂಡ ಹೆಂಡತಿ ಇಬ್ಬರಳು ಅಂತಂದ್ರೆ. ಅವನೊಬ್ಬ ನ್ಯಾಯದಾನ ಆಗಿದ್ರೆ ನಮ್ಮ ಬಾಳೆ ಯಾಕೆ ಹಿಂಗೆ ಆಗದೆ? ಏನು ಮಾಡ್ತೀಯ ಬಿಡತ್ತ. ನಾವು ಆಲೆ ಬಿಟ್ಟಾಕಿದ್ದೀವಿ, ತಲೆ ಕೆಡಿಸ್ಕೊಂಬಲ್ಲ. ನಾವು ಆಲೆ ಅವನ್ನ ಬಿಟ್ಟು ಹಾಕ್ಬಿಟ್ಟಿದ್ದೀವಿ. 100 ರೂಪಾಯಿ ಕೇಳಿದ್ರೆ ನಮ್ಮಮ್ಮಯ್ಯ ಎಲ್ಲ ಅಂಬುತ್ತೆ. ಊರಾಗೆಲ್ಲ ಬಡ್ಡಿ ಕೊಡೋಕೆ ದುಡ್ಡು ಐತಿ, ಮಗನಿಗೆ 100 ರೂಪಾಯಿ ಕೊಡೋಕೆ ದುಡ್ಡಿಲ್ಲ ನಮ್ಮ ನಿನಗೆ. ನೋಡಿ ಆಲೆ ಒಯ್ಕೊಂಡು ಬಂದ. ಎದ್ದಾಗಿಂದ ಕುಡ್ದು ಬಿತ್ಕಾಡಿದ್ದ. ಆಲೆ ಇಳಿದಿತ್ತು, ತೀರ್ ಹೋಗಿ ಕುಡ್ದು ಬಂದವ್ ನೋಡಿ. ಯಾರ ಆಲೆ ಹೇಳೇವ್ರಿ ಸುಚ್ಚವ್ರಿ ನಿಮ್ಮ ಅಮ್ಮ ಊರಾಗೆಲ್ಲ ಬಡ್ಡಿ ಕೊಟ್ಟವ್ರಿ ಅಂತ ಹೇಳಿ ಅದಕ್ಕೆ 100 ರೂಪಾಯಿ ದುಡ್ಡು ಕೇಳ್ದ. ಕೊಡ್ಲಿಲ್ಲ ಇಲ್ಲಪ್ಪನಂತಾಗೆಂದೆ. ಅದಕ್ಕೆ ಆಲೆ ನೋಡಿ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಯಮ್ಮ ಏನಮ್ಮ ಊರಾಗ್ಲವ್ರಿಗೆಲ್ಲ ಬಡ್ಡಿ ಕೊಡೋಕೆ ದುಡ್ಡು ಐತೆ ನಿಂತಾಗೆ? ನಾನೀಗೆ 100 ರೂಪಾಯಿ ಕೊಡಲಿಲ್ವಲ್ಲ ನೀವು? ಊರಾಗೆಲ್ಲರಿಗೂ ಕೊಟ್ಟಿದ್ಯಾ ಬಡ್ಡಿ ಕೊಟ್ಟಿದ್ಯಾ ಊರಾಗೆಲ್ಲನ? ಹೋಗೋ ಕುಡುಕ್ ನನ್ನ ಮಗನೇ, ಕುಡಿಯೋಕೆ ಯಾರು ಕೊಡ್ತಾರ ನಿನಗೆ? ಹೋಗೋ ಸುಮ್ಮನೆ. ಮರ್ಯಾದೆ ಇಲ್ದಾನು. ಅಲ್ಲ ಬೆಂಗಳೂರಿಂದ ಬಂದೈದ್ನಲ್ಲ ಅವನಿಟ್ಟು ಮರ್ಯಾದೆಗೆ ಇರಬೇಕು ಅಂಬೋದೇನಿಲ್ವಲ್ಲೋ. ಹುಡ್ದು ಓಡಾಡ್ತಿ ಹಂಗೇನೆ. ನಾನು ಕುಡುಕನೇ ನಾನು. ಕುಡುಕ ಈ ರಾಮು ಯಾವತ್ತಿದ್ರು ಕುಡುಕನೇ. ನಿನಗೆ ಮಾನ ಮರ್ಯಾದಿದ್ರೆ ಸರಿ. ಹೋಗೋ ಬಿತ್ಕ ಹೋಗೋ ಮನೆಯಾಳ ಹೋಗೋ. ಅಲ್ಲ ಕಣ ರಾಮು, ನಿಮ್ಮಪ್ಪ ನಿಮ್ಮಮ್ಮಯ್ಯ ಎಷ್ಟು ಚೆನ್ನಾಗಿ ನಿನಗಾಗಿ ಕಷ್ಟ ಬೀಳ್ತಾರೆ. ಅವರು ಯಾರಿಗನಾತು ದುಡ್ಡು ಇಕ್ಕೊಂಡ್ರೆ ಸುಮ್ಮನೆ ಅದೇನೂ ಆಗಲ್ಲ. ಬಡ್ಡಿ ಕೊಟ್ಟರೆ ನಮ್ಮ ಹುಡುಗ ಮುಂದೊಂದು ದಿನ ಹೆಂಗೆ ಏನೋ ಒಂದು ಮಾಡ್ಬೋದು ಅಂತ ಹೇಳಿ ಏನೋ ಮಾಡ್ತಾರೆ. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯ. ನೀನು ಬೆಂಗಳೂರಾಗೆ ದುಡ್ದು ಕೊಡು. ಊರಾಗ ಯಾರಿಗಾನ ಬಡ್ಡಿ ಕೊಟ್ಟು ಚೆನ್ನಾಗೆ ದುಡ್ಡು ಮಾಡ್ತಾರೆ ನಿಮ್ಮಪ್ಪ ನಿಮ್ಮಮ್ಮಯ್ಯ. ಅದು ಬಿಟ್ಬಿಟ್ಟು ನೀನು ಕೊಡಿದ್ರೆ ಹೆಂಗಪ್ಪ ಆಗುತ್ತೆ ಹಿಂಗೆ? ನಾನು ಇನ್ಮೇಲಿಂದ ಬೆಂಗಳೂರಿಗೆ ಹೋಗಲ್ಲ. ನಮ್ಮಪ್ಪ ನಮ್ಮಮ್ಮ ಊರಾಗೆಲ್ಲ ಬಡ್ಡಿ ಕೊಟ್ಟವ್ರೆ ಅಂದಮೇಲೆ ನಾನು ಯಾಕೆ ಹೋಗಬೇಕು ನಾನು? ಯಾರು ಹೇಳಿರ ನಿನಗೆ ಬಡ್ಡಿ ಕೊಟ್ಟಿದ್ದೀವಿ ನಾವು ಊರಾಗೆಲ್ಲ ಅಂತ ಹೇಳಿ? ನೋಡಿಲ್ಲ ತಮ್ಮ, ಆಲೆ ಬಟ್ಟರ್ಕೆ ಜನ ಆಲೆ ಸುಚ್ಚಿರದ ನಿಮ್ಮಪ್ಪ ನಿಮ್ಮಮ್ಮಯ್ಯ ಊರಾಗೆಲ್ಲ ಬಡ್ಡಿ ಕೊಟ್ಟವ್ರಿ. ನೀನು ಯಾಕೆ ಹೋಗ್ತೀಯ ಬೆಂಗ್ಳೂರಿಗೆ ಅಂತ ಹೇಳೇವ್ರಿ. ಇಷ್ಟು ದಿನ ಸಾಲ ಅಂತ ಹೇಳ್ತಿದ್ವಿ, ಸುಮ್ಮನೆ ಹೋಗ್ತಿದ್ದ. ಬಡ್ಡಿ ಕೊಟ್ಟಿರೋದು ಗೊತ್ತಿರಲಿಲ್ಲ. ಊರಾಗ ಆಲಿನೇ ಯಾರೋ ಸ್ವಿಚ್ ಬಿಟ್ಟವ್ರಿ. ಬಡ್ಡಿ ದುಡ್ಡು ಕಂಬ್ತಾರಲ್ಲ, ಅನ್ಯಾಯ ಮೈ ನೋಯ್ಸ್ಕೊಂಬಂಗೆ ದುಡ್ಡು ಕೊಡ್ತಾರೆ. ಬಡ್ಡಿ ಕೊಟ್ಕೊಂಡು ಹೆಂಗೆ ಚೆನ್ನಾಗಿ ದುಡ್ಡು ಮಾಡ್ತಾರಲ್ಲ ಅಂತ ಒಟ್ಟೂರಿಗೆ ಯಾನ ಆಲೆ ಸುಚ್ಚವ್ರ ಕಣಿ. ನೋಡಿ ನನ್ನ ಮಕ್ಳು ಆಲೆ ಹೇಳ್ಕೊಟ್ರೋ ಏನೋ. ನೀನು ಯಾಕೆ ಬೆಂಗ್ಳೂರಿಗೆ ಹೋಗ್ತೀಯ ಅಂತ ಅಲ್ಲಿ ಹೋಗಲ್ಲ ಅಂತ ಇದ್ದಾನೆ ಕಣೆ ನೆನ್ನೆಸಿಂದನೂ. ಸುಮ್ಮನೆ ನಾಳೆಗೆ ಹೋದ್ರೆ ಸರಿ. ಸುಮ್ಮನೆ ಹೋಗಿ ಪಾಪ ದುಡ್ಡು ಮಾಡ್ಕೇಳಪ್ಪ. ನೀನು ದುಡ್ಡು ಬೇಡವೆ? ಖರ್ಚಿಗೆಲ್ಲ ದುಡ್ಡು ಬೇಕಲ್ಲ. ನಾನು ಹೋಗಲ್ಲ. ನನಗೆ ಗೊತ್ತೈತಿ ನಾನು ಯಾವಾಗ ಹೋಗಬೇಕು ಯಾವಾಗ ಹೋಗಬಾರ್ದು ಅಂತ ಹೇಳಿ ನನಗೆ ಚೆಂದ ಗೊತ್ತೈತಿ ನನಗೆ.
ಹಾಂ, ನೀ ಊರಾಗೆಲ್ಲ ಬಡ್ಡಿ ಕೊಟ್ಟಿದ ಮೇಲೆ ನಾನು ಯಾಕೆ ಹೋಗ್ಬೇಕು ಬೆಂಗ್ಳೂರಿಗೆ? ನಾನು ಯಾಕೆ ಹೋಗ್ಬೇಕು ಬೆಂಗ್ಳೂರಿಗೆ? ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ನೋಡಿ ಹೆಂಗೆ ಕುಡ್ದು ಬಂದ ನೋಡಿ ಮಾನ ಮರ್ಯಾದೆ ಇಲ್ದಾನು ಬೆಂಗ್ಳೂರಿಗೆ ಹೋಗಲ್ಲ ಅಂತ ಇದ್ದಾನೆ ಆಳಿನಿ. ಇನ್ನು ಯಾರು ಹೇಳ್ಕೊಟ್ರೆ ಕಾಣಿ ಊರಾಗೆ ಗೊತ್ತಿಲ್ಲ. ಬಡ್ಡಿ ಕೊಟ್ಟವ್ರಿ ಅಂತ ಹೇಳಿ ನಿಮ್ಮಪ್ಪ ನಿಮ್ಮಮ್ಮಯ್ಯ ಬಡ್ಡಿ ಕೊಟ್ಟವ್ರಿ. ಊರಿಗೆ ನೀನು ಬೆಂಗ್ಳೂರಿಗೆ ಹೋಗ್ಬೇಡ ಬೆಂಗ್ಳೂರಿಗೆ ಹೋಗ ಅಂತದ್ದೇನು ಅಂತ ಹೇಳವ್ರಿ. ಅದಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾನೆ. ಸುಮ್ಕಿರವನ ಹಂಗೆ ಅಂಬೋದು. ಎದ್ದಕ್ಕೆಲ್ಲ ಹೋಗ್ತಾನೆ. ಎದ್ದಕ್ಕೆ ಸೋಮಾರಲ್ಲ, ಎದ್ದಕ್ಕೆ ಹೊಲ್ಟು ಬಿಡ್ತಾನೆ. ಸುಮ್ಮನೆ ಎದ್ದಿದ್ದಕ್ಕೆ 5 ಗಂಟೆ ಬಸ್ಸಿಗೆ ಹೊಲ್ಟು ಬಿಡ್ತಾನೆ. ಕೂಡ್ದಿರೋದೆಲ್ಲ ಇಳಿತಿದ್ದಂಗೆ ಕಳ್ಸಾನೆ. ಎದ್ದೇಳಲ್ಲ ಪಾಪ ಹೋಗು ಅಂತ ಹೇಳಿ 5 ಗಂಟೆಗೆ ಬಸ್ಸಿಗೆ ಹಚ್ಚಿ ಸುಮ್ಮನೆ ಕಳಿಸ್ಬಿಡಾನ. ಹೋಗ್ತಾನೆ ಅವನ್ನೆಲ್ಲ. ಈಗಳ ಇವು ನೀನು ಕುಡಿದು ಓಡಾಡಿದ್ರೆ ಊರಾಗೆಲ್ಲ ಈಗಳಪ್ಪ ಬಡ್ಡಿ ಇಸ್ಕೊಂತಾರೆ ನೋಡು ಇವ ಮಗ ಎಲ್ಲ ಕಳೀತಾನೆ ಅಂತ ಮಾತಾಡ್ತಾರೆ. ಏನೋ ಒಂದು ಮಗ ಒಬ್ಬನೇ ವೇದನಾಗಿದ್ದರೆ ನಮಗೆ ಏನು ಬಂದಿಲ್ಲ ಕಣೆ. ನಾವು ಚೆನ್ನಾಗಿರ್ತಿದ್ವಿಲ್ಲ ತಮ್ಮ. ಏನು ಮಾಡೋಕ್ಕಾಗತ್ತಮ್ಮ, ಅವ್ರು ಅರ್ಥ ಮಾಡ್ಕೋಬೇಕು. ಯಾರು ಏನು ಹೇಳೋದೇನಿಲ್ಲ ಏನಿಲ್ಲ. ಇತ್ತಿದ ಬಡ್ಡಿ ಕೊಡ್ತೀನಿ ಅಂದಲ್ಲ, ತಂದೆ ಬಡ್ಡಿನ ಕೊಡಲಿಲ್ಲ. ನಾಳೆ ನಿನ್ನ ನಾಳೆ ಕೊಡ್ತೀವಿ ಅಂತ ಅಂದವ್ರೆ ಅಂತ ಅಂದೆ. ನಾನು ಬರಲೇ ಇಲ್ಲ ಒಂದು 3 ದಿವಸದಿಂದ. ನಾವು ಯಾಕಂದ್ರೆ ನಮ್ಮ ಚಿಕ್ಕಮ್ಮ ಬಂದಿತ್ತ ನಮ್ಮ ಮನೆಗೆ, ಅದಕ್ಕೆ ಬರಲೇ ಇಲ್ಲ ಒಂದು 3 ದಿವಸದಿಂದ. ಕೊಟ್ಟವ್ರೆ ಬಡ್ಡಿನ. ಓ ಇಲ್ಲ ಕಣಮ್ಲ ತಮ್ಮ, ನಾನು 17 ನಮ್ಮ ತಲೆನೇ ಅದಕ್ಕೆ ಕರೆದು ಬರೋಗಮ್ಮ ಅಂದೆ. ಈ ತಿಂಗಳು ಎಲ್ಲ ಪಾಪ ಅವರು ರೈತರು ಇಸ್ಕೊಂಡಿರೋರು. ಅದಕ್ಕೆ ಅಣ್ಣ ನಾವು ಹೊಲ ಗೀಸ್ತೀವಿ, ಕಡಲೆ ಗಿಡ ಹಾಕ್ತೀವಿ. ಯಾಕಂದ್ರೆ ಮಳೆ ಬಂದೈತಲ್ಲ, ಯಾತನ ಬಿತ್ತೋದು ಅದು ಮಾಡ್ತೀವಿ. ಅದಕ್ಕೆ ದುಡ್ಡಿಲ್ಲ, ಇದೊಂದು ತಿಂಗಳು ಬಿಡೋಣ ಅಂತ ಅಂದರು. ಅದಕ್ಕೆ ಬಿಡೋಕ್ಕಾಗಲ್ಲ. ಮುಂದಿನ ತಿಂಗಳು ಅದು ಸೇರಿಸ್ಕೊಡ್ರಿ ಅಂತ ಹೇಳಿದ್ದೀನಿ. ಅದು ಸೇರಿಸಿ ಕೊಡ್ತಾರೆ. ಈಗ ಕಡಲೆಕಾಯಿ ಬೆಳೆ ಗೊತ್ತಿತ್ತಲ್ಲ, ಇವಾಗೆಲ್ಲ ಕಡಲೆಕಾಯಿ ಹಾಕ್ತಾಯಿದ್ದಾರೆ. ಕಡಲೆಕಾಯಿ ಅದು ಇದು ಎಲ್ಲ ಬೆಳೆ ಬಂದ ಮೇಲೆ ಕೊಡ್ತಾರೆ. ಇವಾಗ ಜನ ದುಡ್ಡಿಲ್ಲ. ಯಾಕಂದ್ರೆ ಹೊಲ್ದೊಳಗೆ ಬಿತ್ತ ಸಂತ ಸಮಯ ಎಲ್ಲ ಹೊಲ ಗೀಸ್ಬೇಕು, ಬೀಜ ತರಬೇಕು. ಓಟುನು ಪಾಪ ರೈತರದು ಕಷ್ಟ ಇರುತ್ತೆ. ಅದಕ್ಕಾಗಿನ ನಾನು ಬಿಡತ್ತ ಮುಂದಿನ ತಿಂಗಳು ಕೊಡ್ತಾರೆ, ಆವಾಗಲೇ ಕೊಡೋಣ ಅಂತ ಸುಮ್ಮನಾದೆ. ಸರಿ ಬಿಡೋಣ, ಹಂಗಾದರೆ ಹಂಗೆ ಮಾಡಿ ಏನು ಮಾಡೋಕ್ಕಾಗುತ್ತೆ. ಇವಾಗ ಒಟ್ಟು ಬಿತ್ತ ಅಂತ ಸಮಯ ಅಲ್ಲ, ಹೊಲ್ದಾಗ ಪಾಪ ಇಕ್ಕಿ ಎಷ್ಟು ಖರ್ಚು ಹೇಳಪ್ಪ. ನಾನು ಮಾಡಿ ನೋಡಿದ್ನಲ್ಲ ಒಂದೇ ಸತಿ, ನನಗೂ ಸಾಕಾಗ್ಬಿಡ್ತು. ಇರ ಬರೋದೆಲ್ಲ ಕೂಲಿ ಇಕ್ಬೇಕು, ಒಟುನು ಬಿತ್ತಾಕು ಗೇಸಾಕು ಎಷ್ಟು ದುಡ್ಡು ಹೇಳ್ಕೊಂಬತೈತಿ. ಬಿಡು, ಆವಾಗಲೇ ಕೊಡೋಕ್ಕಾಗತ್ತೆ. ಬಾಲಕಮ್ಮ. ಇಲ್ಲ ಹೋಗ್ತೀನಿ, ನಮ್ಮ ಚಿಕ್ಕಮ್ಮ ಬೇರೆ ಬಂದೈತೆ. ಅದಕ್ಕೇನೆ ಹೋಗ್ತೀನಿ. ನಮ್ಮ ಚಿಕ್ಕಮ್ಮ ಮೊದಲು ಮನೆ ಮಾಡ್ಕೊಳಮ್ಮ ಅಂತ ಹೇಳ್ತಾ ಐತೆ. ಅದಕ್ಕೇನೆ ನಾನು ಜಾಗ ಇಲ್ಲ ಅಂದೆ. ನನ್ನ ತಮ್ಮನ್ನ ಸೈಟ್ ಕೊಡು ಅಂತ ಹೇಳ್ತೀನಿ ಅಂತ ಹೇಳ್ತಿತ್ತು. ಅದಕ್ಕೆ ಹೇಳಿದ್ದೀನಿ. ಚಿಕ್ಕಮ್ಮ ಕೊಡಿಸು ನೀನೇನೆ, ನೀನು ಕೊಡಿಸಿ ಹೋಗ್ಬೇಕು. ಅವಳೆ ಮನೆಯಿಲ್ಲ ಬಾಕ್ಲಿಲ್ಲ ಕೊಡಲ್ವೇನೋ ಅವನಿಗೆ ಅವಳಿಗೆ ಅಂತ ಹೇಳಿ ಕೊಡಿಸಿ ಹೋಗು ಅಂತ ಹೇಳಿದ್ದೀನಿ. ಈಗ ನನ್ನ ಮಗನಿಂದಲೇ ನನಗೆ ಮರ್ಯಾದೆ ಹೋಗ್ತಿರೋದು. ಈಗ ನನ್ನ ಮಗ ನೋಡಿದ್ರಿ ಕೊಡುಕ್ ನನ್ನ ಮಗ ಬರೀ ಕುಡಿಯೋದು ಕಲ್ತು ಬಿಟ್ಟವನಿ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇರೋನೊಬ್ಬ ಮಗ ಹೆಂಗನ ಚೆನ್ನಾಗಿದ್ರೆ ಸಾಕಪ್ಪ ಅಂತ ಹೇಳಿ ನಾವು ಅವನಿಗಾಗಿ ಎಷ್ಟು ಕಷ್ಟ ಬಿದ್ದೆಲ್ಲ ಬಡ್ಡಿ ಕೊಟ್ಟು ಬಡ್ಡಿ ವಸೂಲಿ ಮಾಡಿ ಎಷ್ಟು ಕಷ್ಟ ಬೀಳ್ತೀವಿ. ಆದರೆ ನನ್ನ ಮಗ ಸಹಿಸ್ಕೊಂಬದೇ ಇಲ್ಲ. ಬೆಂಗಳೂರಾಗ ಇರ್ತಾನೆ, ಬೆಂಗಳೂರಾಗ ಒಂದಿಟ್ಟು ಕುಡಿದು ಮನೆ ಕೆಮ್ತಾನೆ. ಅಲ್ಲಿ ಏನು ಕುಡಿದ್ರೂ ಬಂದು ಸುಮ್ಮನೆ ಮನೆ ಕೆಮ್ತಾನೆ. ಯಾರು ನಮ್ಮೂರ ನಂಬತ್ತು ಕಾಣಲ್ಲ ಅಲ್ಲಿ ಯಾರು. ಇಲ್ಲಿ ಮರ್ಯಾದೆ ಹೋಗುತ್ತೆ ನಮಗಂತೂ ಊರಾಗಿ. ಏನು ಮಾಡೋದು? ನಾವೆಂದೆಲ್ಲ ಸರಿ. ಈ ನನ್ನ ಮಗ ನೋಡಿದ್ರೆ ನ್ಯಾವೇದಾನಲ್ಲ. ಹಿಂಗಾಗೈತೆ ನಮ್ಮ ಬಾಳು. ಏನು ಹೇಳ್ತಿ? ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.